ಫ್ರೆಂಡ್ಸ್, ಎಲ್ಲರಿಗೂ ಐದು ಪೂಜೆ ಹಬ್ಬದ ಮತ್ತು ವಿಜಯದಶಮಿ ಹಬ್ಬದ ಶುಭಾಶಯಗಳು. ಇದು ನಿನ್ನೆ ವಿಡಿಯೋ. ನಾವು ಗಾಡಿಗೆಲ್ಲ ಪೂಜೆ ಮಾಡಿದ್ವಲ್ಲ, ಆ ವಿಡಿಯೋ ನಿನ್ನೆದು ನೋಡಿ. ಸಿಂಪಲ್ಲಾಗಿ ನಾವು ಪೂಜೆನ ಮಾಡಿ ನೆಕ್ಸ್ಟ್ ಮಕ್ಕಳುಗಳ ಫೋಟೋ ವಿಡಿಯೋ ಅಂತೆಲ್ಲ ತಗೊಂಡು ನೆಕ್ಸ್ಟ್ ನಾನು ಅಡುಗೆ ಕಾರ್ಯಕ್ರಮ ಮಾಡೋಕ್ಕೆ ಹೋದೆ. ನಾನು ಫಸ್ಟ್ ಟೈಮು ಮಡಿಕೆಯಲ್ಲಿ ಮಟನ್ ಸಾಂಬಾರು ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು, ತುಂಬ ಟೇಸ್ಟಿಯಾಗಿತ್ತು ನೋಡಿ. ಕಲರು ಇತ್ತು ನೋಡಿ. ಮಡಿಕೆಯಲ್ಲಿ ಫಸ್ಟ್ ಟೈಮ್ ಮಾಡಿದ್ದಕ್ಕೆ ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ನಾನು ಕಬಾಬು ಮತ್ತು ಮೊಟ್ಟೆ ಮಾಡಿದ್ದೆ. ಅದ್ರ ಜೊತೆಗೆ ಗೀ ರೈಸ್ ಮಾಡಿದ್ದೆ. ಮುದ್ದೆ ಏನು ಮಾಡಿರಲಿಲ್ಲ. ನಾವು ಹಬ್ಬದ ದಿನವೇ ನಾನ್ ವೆಜ್ ಮಾಡಿದ್ದು. ನೆಕ್ಸ್ಟು ನನ್ನ ಮಗ ಟೇಸ್ಟ್ ನೋಡಿ ತುಂಬ ಚೆನ್ನಾಗೈತೆ ಅಂತ ಹೇಳ್ದೆ. ಇದು ನೆಕ್ಸ್ಟ್ ಡೇ ವೀಡಿಯೋ. ಇದು ನೆಕ್ಸ್ಟ್ ಡೇಸ್ದು ವೀಡಿಯೋ. ನಾನು ಎಣ್ಣೆಗಾಯಿ ಗೊಜ್ಜು ಮಾಡಿ ಮತ್ತು ಬದನೆಕಾಯಿ ಎಣ್ಣೆಗಾಯಿ ಗೊಜ್ಜು ಮಾಡಿ ರೊಟ್ಟಿ ಮಾಡಿದ್ದೆ. ತುಂಬ ಟೇಸ್ಟಾಗಿ ಬಂದಿತ್ತು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಮಿಕ್ಸಿಗೆ ಸ್ವಲ್ಪ ಕಾಯಿ, ಕೊತ್ತಂಬರಿ ಸೊಪ್ಪು, ಟೊಮೆಟೊ ಮತ್ತು ಬೆಳ್ಳುಳ್ಳಿ, ಶುಂಠಿ ಇಷ್ಟನ್ನು ನುಣ್ಣಗೆ ರುಬ್ಕೋಬೇಕು. ಇದ್ರ ಜೊತೆಗೆ ನಾನು ಸಾಂಬಾರು ಪೌಡ್ರನ್ನ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕು. ಜಾಸ್ತಿ ನೀರು ಹಾಕ್ಬಾರ್ದು. ಇದು ಗೊಜ್ಜು ಟೈಪಲ್ಲಿ ಬೇಕಲ್ವ, ಅದಕ್ಕೆ ನೋಡಿ ನಾನೆಲ್ಲನೂ ಹಾಕಿ ನುಣ್ಣಗೆ ರುಬ್ಕೋತೀನಿ. ನುಣ್ಣಗೆ ಮತ್ತು ನೀರು ಹಾಕ್ಬಾರ್ದು, ಜಾಸ್ತಿ ಗಟ್ಟಿಯಾಗಿ ರುಬ್ಬಬೇಕು ನೋಡಿ. ನಾನು ಸಾಂಬಾರು ಪೌಡ್ರೆಲ್ಲ ಹಾಕಿ ರುಬ್ಕೊತಾಯಿದ್ದೀನಿ. ನೆಕ್ಸ್ಟು ಒಂದು ಬಾಣಲೆಗೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಬೇಕು, ಸ್ವಲ್ಪ ಎಣ್ಣೆ ಹಾಕ್ಬಾರ್ದು ನೋಡಿ. ನಾನು ಮಿನಿಮಮ್ಮು ಒಂದು 200 ಗ್ರಾಮಷ್ಟು ಎಣ್ಣೆ ಹಾಕಿ ಒಂದು 5 ಬದನೆಕಾಯಿ ತಗೊಂಡಿದ್ದೀನಿ, ಗುಂಡು ಬದನೆಕಾಯಿ. ಅದನ್ನು 4 ಪೀಸಾಗಿ ಹಾಕ್ತಾಯಿದ್ದೀನಿ, ನಾನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನೋಡಿ. ಈ ಥರ ಚೆನ್ನಾಗಿ ಕಲ್ಲರ್ ಬಿಡೋ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ನೆಕ್ಸ್ಟ್ ಇದಕ್ಕೆ ನಾನು ಈರುಳ್ಳಿ, ಬದನೆಕಾಯಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಈರುಳ್ಳಿ ಮತ್ತು ಧನಿಯಾ ಪೌಡರ್, ಅಚ್ಕಾರದ ಪುಡಿ ಮತ್ತು ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ವಿ. ಕರಿಬೇವಿನ ಸೊಪ್ಪು ಎಲ್ಲನೂ ಹಾಕಿ ಚೆನ್ನಾಗಿ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಫ್ರೈ ಆದಮೇಲೆ ಇದಕ್ಕೆ ನಾವು ರುಬ್ಬೆತ್ತಿಟ್ಕೊಂಡಿದ್ದ ಮಸಾಲೆ ಅದನ್ನು ಹಾಕಬೇಕು ನೋಡಿ. ನಾನು ಎಷ್ಟು ಗಟ್ಟಿಗೆ ರುಬ್ಬಿದ್ದೀನಿ ಈ ಥರ ರುಬ್ಕೋಬೇಕು. ಜಾಸ್ತಿ ನೀರು ಹಾಕಿ ರುಬ್ಬಿದ್ರೆ ಸಾಂಬಾರು ಥರ ಆಗ್ಬಿಡುತ್ತೆ, ಗೊಜ್ಜು ಥರ ಬರೋಲ್ಲ. ಅದಕ್ಕೆ ನೋಡಿ ಇವಾಗ ಎಣ್ಣೆ ಎಲ್ಲ ಚೆನ್ನಾಗಿ ಮಸಾಲೆಗೆ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಜೊತೆಗೆ ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ಎಣ್ಣೆ ಬಿಡೋ ಥರ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ. ಇವಾಗ ಆಲ್ರೆಡಿ ಸ್ವಲ್ಪ ಎಣ್ಣೆ ಬಿಟ್ಟಿದೆ. ಇವಾಗ ಇನ್ನು ಸ್ವಲ್ಪ ನೀರು ಹಾಕಿ ನಾನು ಮತ್ತೆ ಕುದಿಸ್ಕೊತಾ ಇದ್ದೀನಿ ನೋಡಿ. ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ, ಕಲರು ಇದೆ ನೋಡಿ. ಇವಾಗ ಮುಚ್ಚಿಟ್ಟು ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಎಣ್ಣೆ ಎಲ್ಲ ಬಿಡುತ್ತೆ. ಇದಾಗಿದೆ ಅಂತ. ಇವಾಗ ನಾನು ಜೋಳದ ರೊಟ್ಟಿ ಮಾಡಿದ್ದೆ, ಫಸ್ಟ್ ಟೈಮ್ ಜೋಳದ ರೊಟ್ಟಿ ಮಾಡಿದ್ದು. ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು.